ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ ಸುಜುಕಿ ಅವ್ರದ್ದು ಒಂದು ಟಾಪ್ ಎಂಡ್ ಎರ್ಟಿಗಾ ಕಾರು ZDI ಟಾಪ್ ಎಂಡ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಇದು 2013 ಮಾಡಲು, ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ. ಲೋನ್ ಕಂಟಿನ್ಯೂ ಸಹ ಸಿಗುತ್ತೆ ವೀಕ್ಷಕರೇ. ಯಾರಾದರೂ ಒಂದು ಲೋನ್ ಕಂಟಿನ್ಯೂ ಎರ್ಟಿಗಾ ಕಾರ್ ಹುಡುಕ್ತಿದ್ರೆ ಅಂಥವ್ರು ಕೂಡ ಇದೊಂದು ಗಾಡಿ ಅವಕಾಶ ಇದೆ ಅಂತಲೇ ಹೇಳ್ಬೋದು. ಈ ಗಾಡಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ಮತ್ತು ಈ ಗಾಡಿ ಲೊಕೇಶನ್ನು, ಗಾಡಿ ಡೀಟೇಲ್ಸು, ಏನು ಲೋನ್ ಕೊಡ್ತಾರೆ, ಎಷ್ಟು ಕ್ಯಾಶ್ ಕೊಡಬೇಕು, ಇದೆಲ್ಲ ಪೂರ್ತಿ ಮಾಹಿತಿ ಬೇಕು ಅಂದರೆ ಆದಷ್ಟು ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ವಿಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ಡಿಸ್ಪ್ಲೇ ಮೇಲೆ, ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಯಾರಾದರೂ ಒಂದು ಎರ್ಟಿಗಾ ಕಾರ್ ಲೋನ್ ಕಂಟಿನ್ಯೂ ಹುಡುಕ್ತಿದ್ರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರೇ ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಮತ್ತು ಕಾಂಟ್ಯಾಕ್ಟ್ ನಂಬರು ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ, ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಯಾವುದದು ಇದು ಮಾರುತಿ ಎರ್ಟಿಗಾನಾ? ಹಾಂ, ಮಾರುತಿ ಎರ್ಟಿಗಾ 2013 ಮಾಡೆಲ್. ಓಕೆ, 2013 ಮಾಡಲು. ಹೌದು. ಓಕೆ, ZX ಯಾವುದದು ಟಾಪ್ ಎಂಡ್ ಗಾಡಿ ಅಲ್ವಾ? ಟಾಪ್ ಎಂಡ್ ಮಾಡೆಲ್ ZDI. ZDI. ಹಾಂ, ಓಕೆ, ಡೀಸೆಲ್ ವೇರಿಯಂಟ್ ಅಲ್ಲ? ಡೀಸೆಲ್ ವೇರಿಯಂಟ್. ಓಕೆ ಸರ್, 2013 ಮಾಡಲು. ಓನರ್ ಥರ್ಡ್. ನೀವೇ ಥರ್ಡ್ ಓನರಾ? ಹೌದು ಹೌದು. ಓಕೆ, ಎಷ್ಟು ಓಡಿದೆ ಗಾಡಿ? 1,70,000. ಓಕೆ, ಈಗ ಟೈರ್ ಎಲ್ಲ ಹೆಂಗಿದೆ ಗಾಡೀಲಿ? ಟೈರ್ ಎಲ್ಲ ಹೊಸದು, ಒಂದು 80% ಟೈರ್ ಇದೆ. ಓಕೆ, ಸ್ಟೆಪ್ನಿ ಇದೆಯಾ? ಸ್ಟೆಪ್ನಿ ಇದೆ. ಓಕೆ, ಎಲ್ಲ ಮ್ಯಾಗ್ವಿಲ್ಲ? ಮ್ಯಾಗ್ವಿಲ್ ಅಲ್ಲ, ಇದು ನಾರ್ಮಲಾ? ನಾರ್ಮಲ್. ಓಕೆ, ಟಾಪ್ ಎಂಡಲ್ಲಿ ಮ್ಯಾಗ್ವಿಲ್ ಬರಲ್ಲವ ಅದರಲ್ಲಿ? ಅದು 2013 ಮಾಡೆಲ್ ತಗೊಂಡದ್ದಲ್ಲ. ಓಕೆ ಓಕೆ. ಹಾಂ, ಓಕೆ, ಹೆಂಗಿದೆ ಕಂಡೀಷನು? ಕಂಡೀಷನ್ ಒಳ್ಳೆ ಗುಡ್, ಶೋರೂಮ್ ಮೇಂಟೈನ್ ಇದೆ. ಹ್ಞೂ. ಹಾಂ, ಎಲ್ಲ ಶೋರೂಮ್ ಮಿಷನ್? ಶೋರೂಮ್ ಮೇಂಟೈನ್. ಓಕೆ, ಈಗ ಸೀಟ್ ಕವರ್ಸ್ ಒಳಗಡೆ ಎಲ್ಲ ನೀಟಾಗಿದಾವ? ಹಾಂ, ನೀಟಾಗಿದೆ. ಒಳ್ಳೆ ಸೀಟ್ ಕವರ್, ಪವರ್ ವಿಂಡೋ. AC ಎಲ್ಲ ವರ್ಕಿಂಗ್ ಇದಾವ? AC ಎಲ್ಲ ಫುಲ್ ವರ್ಕ್ ಇದೆ. ಓಕೆ, ಇದು FC ರನ್ನಿಂಗ್ ಇರುತ್ತಲ್ಲ? ರನ್ನಿಂಗ್ ಇದೆ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇನ್ಸೂರೆನ್ಸ್ ಎಷ್ಟು ದಿನ ಇರ್ಬೋದು? ಇಷ್ಟು ಇನ್ಸೂರೆನ್ಸ್ ಇನ್ನು 5 ತಿಂಗಳಿದೆ. 5 ತಿಂಗಳು? ಹೌದು ಹೌದು. ಓಕೆ ಓಕೆ. ಬಾಡಿ ಲೈನ್ ಎಲ್ಲ ಹೆಂಗಿದೆ? ಬಾಡಿ ಎಲ್ಲ ಫುಲ್ ಕ್ಲಿಯರ್ ಇದೆ. ಇಲ್ಲಿ ಡೆಂಟು ಏನಿಲ್ಲ. ಅಂದರೆ ಎಲ್ಲಿ ಆಕ್ಸಿಡೆಂಟು, ರಿಪೇಂಟು, ಏನಾಗಿಲ್ಲ. ಓಕೆ, ಇಂಜಿನ್ ಏನಾದ್ರು ಕೆಲಸ ಆಗಿರೋದು ಅಥವಾ ಏನು ಸೀಲ್ಡ್ ಇಂಜಿನ್? ಏನು ಇಷ್ಟು ತನಕ ಏನಿಲ್ಲ. ಹಾಂ. ಒಳ್ಳೆ ಗುಡ್ ಕಂಡೀಷನ್ ಇದೆ. ಓಕೆ, ಇನ್ನು ಸೌಂಡ್ ಏನಿಲ್ಲ. ಓಕೆ ಓಕೆ. ಈಗ ನೀವೇನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಗಾಡಿಯಲ್ಲಿ ಮಾಡಿಸಿರೋಂಥದ್ದು? ನಾವು ಎಷ್ಟು ಫಿಟ್ಟಿಂಗ್ ಏನು ಮಾಡಲಿಲ್ಲ, ಎಲ್ಲ ಶೋರೂಮಲ್ಲಿ ಇರ್ತದೆ. ಇದು ಕ್ಯಾರಿಯರ್, ಬಂಪರ್ ಆ ಥರ ಏನಾದ್ರು ಇದೆಯಾ ಗಾಡೀಲಿ? ಕ್ಯಾರಿಯರ್ ಇಲ್ಲ. ಕ್ಯಾರಿಯರ್ ಇಲ್ಲ, ಬಂಪರ್ ಹಾಕ್ಸಿಲ್ಲ? ಬಂಪರ್ ಹೌಸ್ ಇಲ್ಲ, ಏನೆಂದು ಶೋರೂಮ್ ಇದ್ದಾರೆ. ಆಟೋ ಶೋರೂಮಿಂದ ಹೆಂಗೆ ಬಂದಿದೆ ಹಂಗೆ ಇದೆ? ಹೌದು. ಓಕೆ, ಒಳಗಡೆ ಪ್ಲಾಟ್ಫಾರ್ಮ್ ಸರ್ ಎಲ್ಲ ಫ್ಲೋರಿಂಗ್ ಮ್ಯಾಟ್ ಏನಾದ್ರು ಹಾಕ್ಸಿಯಾರ? ಎಲ್ಲ ನೀಟಾಗಿದೆಯಾ? ಎಲ್ಲ ನೀಟಾಗಿದೆ. ಏನು. ಓಕೆ, ಅಂದರೆ ಈಗ ತಗೊಳ್ಳೋರಿಗೆ ಏನು ಖರ್ಚಿಲ್ಲ? ಏನು ಖರ್ಚಿಲ್ಲ ಏನು. ತಗೊಳ್ತಾ ಡೀಸೆಲ್ ಹಾಕ್ಸ್ಕೊಂಡು ಓಡಿಸ್ಕೊಬೋದು? ಹೌದು. ಈಗಷ್ಟೇ ಸರ್ವಿಸಿಂಗ್ ಆಯಿತು. ಎಲ್ಲ ಗೇರ್ ಆಯಿಲ್, ಇಂಜಿನ್ ಆಯಿಲ್ ಎಲ್ಲ ಚೇಂಜ್ ಆಯಿತು. ಓಕೆ, ಹಾಗೆ ಒಂದು 10 ದಿವಸ ಆದದಷ್ಟೇ. ಓಕೆ. ಹಂಗಾದ್ರೆ ಇನ್ನೇನು ಏನೋ ಕೆಲಸನೇ ಇಲ್ಲ? ಏನು ಕೆಲಸ ಇಲ್ಲ, ಏನಿಲ್ಲ. ಓಕೆ, ಗಾಡಿ ಮೇಲೆ ಲೋನ್ ಏನಾದ್ರು ಇದೆಯಾ ಸರ್? ಹಾಂ, ಲೋನ್ ಇದೆ ಸರ್. ಹಾಂ. ಎಷ್ಟು ಲೋನ್ ಇದೆ, ಹೆಂಗೆ ಅದು? ಲೋನು 3,20,000 ಇದೆ. ಹಾಂ. ಓಕೆ, ಈಗ 1.5 ಲಕ್ಷ ಕ್ಯಾಶ್ ಕೊಟ್ಟರೆ ಬಾಕಿದ್ದು ಲೋನ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ. 1.5 ಲಕ್ಷ ಕ್ಯಾಶ್ ಕೊಟ್ಟರೆ ನೀವು ಉಳಿದಿದ್ದು ಬ್ಯಾಲೆನ್ಸ್ ಅಮೌಂಟು ಲೋನ್ ಅವರು ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ. ಓಕೆ. ಅಂದರೆ ಈಗ ಫುಲ್ ಕ್ಯಾಶ್ ಆದರೆ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು? ಫುಲ್ ಕ್ಯಾಶ್ ಆದರೆ 5 ಲಕ್ಷ ಹೇಳ್ತೀನಿ. 5 ಲಕ್ಷ? ಹೌದು. ಅದರಲ್ಲೂ ನೆಗೋಷಿಯಬಲ್ ಆಗುತ್ತಾ? ಹಾಂ, ನೆಗೋಷಿಯಬಲ್ ಮಾಡುವ. ಓಕೆ, ಖಂಡಿತ ನೆಗೋಷಿಯಬಲ್ ಮಾಡಿ. ಇದು ಲೋನ್ ಕಂಟಿನ್ಯೂ ಅಂದ್ರಲ್ಲ, 1.5 ಲಕ್ಷ ಅಂದ್ರಲ್ಲ ಕ್ಯಾಶು? 1.5 ಲಕ್ಷ ಕ್ಯಾಶ್ ಕೊಟ್ಟರೆ ಮತ್ತಿದ್ದು ಲೋನ್ ಅವರಿಗೆ ಕಂಟಿನ್ಯೂ ಅವರಿಗೆ ಮಾಡಿಕೊಡು. ಓಕೆ. ಈಗ 1.5 ಏನೋ ಡಿಸ್ಕೌಂಟ್ ಇರುತ್ತಾ? 1.5 ಕ್ಯಾಶಲ್ಲಿ ಸ್ವಲ್ಪ ಡಿಸ್ಕೌಂಟ್ ಮಾಡುವ. ಹಾಂ. ಓಕೆ, ಈಗ ಲೋನ್ ಅಂದರೆ ಲೋನ್ ಆಪ್ಷನ್ಸ್ ಬಂದರೆ ಈಗ ಆಲ್ ಓವರ್ ಕರ್ನಾಟಕ ಕೊಡ್ತೀರಾ ಅಥವಾ ನಿಮ್ಮ ನಿಯರ್ ಯಾವ್ದಾದ್ರು? ಆಲ್ ಓವರ್ ಕರ್ನಾಟಕ ಕೊಡ್ತೀವಿ.
ಎಲ್ಲಿಂದ ಬಂದರೂ ಕೊಡ್ತೀರಾ? ಎಲ್ಲೇ ಬಂದು ಕೊಡ್ತೀವಿ ಆಲ್ ಓವರ್ ಇಟ್. ಓಕೆ. ಈಗ ಗಾಡಿ ಇರೋ ಲೊಕೇಶನ್ ಎಲ್ಲಿ? ಮಂಗಳೂರಲ್ಲಿ ಮೂಡಬಿದ್ರೆ. ಮಂಗಳೂರು ಮೂಡುಬಿದ್ರೆ. ಹೌದು. ಮೂಡುಬಿದ್ರೆ ಸಿಟಿನಾ ಅಕ್ಕಪಕ್ಕ ಹಳ್ಳಿನಾ? ಅಕ್ಕಪಕ್ಕ ಅಲ್ಲಿ, ಆದ್ರೆ ಸಿಟಿಗೆ ಹತ್ತಿರ ಬಂದ್ರೆ ನಾವು ಸಿಟಿ ಹತ್ತಿರವೇ ಹೋಗ್ತೀವಿ. ಓಕೆ. ಅಂದರೆ ನಿಮಗೆ ನಿಯರ್ ಮೂಡುಬಿದ್ರೆ ಹತ್ರ ಆಗಿರೋದ್ರಿಂದ ಯಾರಾದ್ರು ಕಸ್ಟಮರ್ ಸೀದಾ ಅಲ್ಲಿಗೆ ಬಂದರೆ ನೀವೇ ಪಿಕಪ್ ಮಾಡ್ತೀರಾ? ಹೌದೌದು, ಅವರನ್ನು ಇಲ್ಲ ಗಾಡಿ ಆದರೂ ಅಲ್ಲಿ ತಗೊಂಡೋಗ್ಬಿಟ್ಟು ಅವ್ರ ಗಾಡಿ ತೋರಿಸ್ಕೊಂತೀರಾ? ಹೋಗಿ ತೋರಿಸ್ತೇವೆ. ಓಕೆ. ಓಕೆ. ಈಗ ನೀವು 24 hours ಅಂದರೆ ಈಗ ಡೇ ಟೈಮ್ ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದಾ ನಿಮಗೆ? ಡೇ ಟೈಮಲ್ಲಿ ಮಾಡ್ಬೋದು. ಹಾಂ. ಓಕೆ. ಅಂದರೆ ಈಗ ಕೆಲವು ಕಸ್ಟಮರ್ಗಳು ಗೌರ್ಮೆಂಟ್ ಡ್ಯೂಟಿ, ಫೋನ್ ಎತ್ತಲ್ಲ, ಆ ಥರ ಇರ್ತಾರೆ. ಹೌದು. ಬೆಳಗಿಂದ ಸಂಜೆವರೆಗೂ ಯಾವಾಗ ಬೇಕಾದ್ರೂ ಮಾಡ್ಬೋದು? ಯಾವಾಗ ಬೇಕಾದ್ರೂ ಮಾಡ್ಬೋದು. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಕಾಂಟ್ಯಾಕ್ಟ್ ನಂಬರ್ ಇದೆ. ಓಕೆ ಸರ್, ಆಯ್ತು. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರೇ ಮಾಹಿತಿ ಕೊಟ್ಟಿದ್ದಾರೆ. ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಅಥವಾ ಏನಾದರೂ ಲೊಕೇಶನ್ ಗೊತ್ತಾಗಲಿ ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಕ್ಷಕರೇ. ನೀವು ಡೈರೆಕ್ಟಾಗಿ ಒಂದು ಸತಿ ಫೋನ್ ಮಾಡ್ಕೊಂಡ್ರೆ ನಿಮ್ದೇನೇ ಡೌಟ್ಸ್ ಇದ್ರೂ ಅವ್ರ ಕಡೆದೇ ನೀವು ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ಮತ್ತು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು, ಗಾಡಿ ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ಅಲ್ಲೇ ಕೂತು ಒಂದು ವ್ಯವಹಾರವನ್ನು ಮಾಡಿಕೊಡ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹೋದಂಥವ್ರಿಗೆ ಒಂದು ಸ್ವಲ್ಪ ಆದಷ್ಟು ನೆಗೋಷಿಯಬಲ್ ಇದ್ದೇ ಇರುತ್ತೆ. ಅಂದರೆ ಕಡಿಮೆ ಆದೇ ಆಗುತ್ತೆ. ಅವ್ರು ಏನು ರೇಟ್ ಹೇಳಿರ್ತಾರೋ ಆ ರೇಟಲ್ಲಿ ಇನ್ನೂ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಓಕೆನಾ? ಓಕೆ. ನಿಮ್ಮದು ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ಆ ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಮ್ಮ ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನಿಮಗೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕ್ಕೋಗಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡೋದಿಲ್ಲ. ದಯವಿಟ್ಟು ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾವು ಆದಷ್ಟು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.